ಶಾಸನ ಪ್ರಮೇಯ ತಪ್ಪ ಇದೆ ತಾನೆ. ಈಗ ಯಾರಾದ್ರೂ ಕೇಳಿದ್ರೆ ಹೇಳ್ಬೇಕು. ಇವತ್ತು ಪೈಥಾಗರಸನ ಪ್ರಮೇಯದ ಅನ್ವಯಗಳನ್ನು ಅಂದ್ರೆ ಅದನ್ನ ಹೇಗೆ ಉಪಯೋಗಿಸ್ತಾರೆ ಅನ್ನೋದಾಗಿ ಇವತ್ತು ಕೆಲವು ಲೆಕ್ಕಗಳನ್ನು ಮಾಡಿ ಅರ್ಥ ಆಗದಿದ್ರೆ ಕೇಳಬೇಕು. ಪುನಃ ಹೇಳ್ಕೊಡ್ತೀನಿ, ಆದ್ರೆ ಗಲಾಟೆ ಮಾಡ್ತೀನಿ. ಈಗ ಮೊದಲನೇದಾಗಿ ನಾವೊಂದು ಸಮಸ್ಯೆಯನ್ನು ಬಿಡಿಸುವಾಗ ಲಂಬಕೋನ ತ್ರಿಭುಜ ರಚಿಸುವುದು ಬಹಳ ಮುಖ್ಯ. ಲಂಬಕೋನ ತ್ರಿಭುಜ ರಚಿಸುವಾಗ ಇದನ್ನು ಏನಂತ ಕರೀತಾರೆ? ವಿಕರ್ಣ. ಇದು ಲಂಬಕೋನ. ಈ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಆಯ್ತಲ್ಲ? ನೋಡಿ, ಇವತ್ತು ನೋಡಿ ತಿಳ್ಕೊಳ್ಬೇಕು. ಹೆಣ್ಮಕ್ಳು ಎಷ್ಟು ಶಿಸ್ತಾಗಿ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಗೆ ಕಲಿಲಿಕ್ಕೆ ಬೇಡ. ಈಗ ಪಾಠ ಮಾಡ್ತೀವಿ ನಿನ್ನ. ಲೋಕ ಸರ್ ಯಾವ ಪಾಠ ಮಾಡಿದ್ರು? ನಾನೀಗ ಬೀಜಗಣಿತ ಮೊದಲ ವರ್ಗ ಸಮೀಕರಣಗಳು ವರ್ಗ ಅಂತ ಸ್ಕ್ವೇರ್ ಅಂತ ಹೇಳಿದಲ್ಲ, ಅದಕ್ಕೆ ಕನ್ನಡದಲ್ಲಿ ವರ್ಗ ಅಂತ ಹೇಳೋದಷ್ಟೇ. ನೆನಪಿದೆಯಾ ವರ್ಗ ಸಮೀಕರಣ ಹೇಗಿರ್ತದೆ ಅಂದರೆ ಆದರ್ಶ ರೂಪ? 8ನೇ ಕ್ಲಾಸಲ್ಲಿ ಸ್ವಲ್ಪ ಇರ್ತದೆ ಅದ್ರ ಬಗ್ಗೆ. ಏಕಕಾಲಿಕ ಸಮೀಕರಣಗಳು, ಬೀಜೋಕ್ತಿಗಳು ಅಲ್ಲಿ ಬಂದಿದೆ. ಬೀಜೋಕ್ತಿಯ ಘಾತ ಬಂದಿದೆಲ್ಲ, ಅಲ್ಲಿ ಘಾತ 1, ಘಾತ 2. ಈಗ ನಾವು ಓದಲಿಕ್ಕಿರೋದು ಅವ್ಯಕ್ತ ಪದದ 2ನೇ ಘಾತ ಇರುವಂತ ಬೀಜೋಕ್ತಿ. ಅದಕ್ಕೆ ನಾವು ಏನ್ ಹೇಳ್ತೇವೆ? ವರ್ಗ ಸಮೀಕರಣ ಅಂತ ಹೇಳ್ತೇವೆ. ವರ್ಗ ಬೀಜೋಕ್ತಿ ಅಥವಾ ವರ್ಗ ಸಮೀಕರಣ. ಸಮೀಕರಣಕ್ಕೆ ಮತ್ತು ಬೀಜೋಕ್ತಿಗೆ ವ್ಯತ್ಯಾಸ ಏನು? ಸಮ ಚಿಹ್ನೆ ಇದ್ರೆ ಅದು ಸಮೀಕರಣ, ಸಮೀಕರಣ. ಸಮ ಚಿಹ್ನೆ ಇಲ್ಲದಿದ್ರೆ ಅದು ಬೀಜೋಕ್ತಿ. ಇದನ್ನ ಯಾಕೆ ಕಲಿಬೇಕು? ಬೀಜಗಣಿತವನ್ನು ಯಾಕೆ ಕಲಿಬೇಕು ಅಂತ ಯಾರು ಹೇಳ್ತೀರಾ? ಅವಶ್ಯಕತೆ ಇದೆ. ಬೀಜಗಣಿತ ಯಾಕೆ ಕಲಿಬೇಕು? ರೇಖಾಗಣಿತ ನಮ್ಗೆ ಗೊತ್ತಾಗಿದೆ. ಸರ್ ಹೇಳಿದ್ರು ಬಿಲ್ಡಿಂಗ್ ಕಟ್ಟುವಾಗ ಎಲ್ಲ ಬೇಕಾಗ್ತದೆ. 90 ಡಿಗ್ರಿ 90 ಡಿಗ್ರಿ ಕೋನ ಬೇಕು, ಇಲ್ಲ ಗೋಡೆ ಬೀಳ್ತದೆ ಅದೆಲ್ಲ ಹೇಳಿದ್ರಲ್ಲ. ಇದರಲ್ಲಿ ನೋಡಿ, ಇಲ್ಲಿ 90 ಡಿಗ್ರಿ. ಈಗ ಬೀಜಗಣಿತ ಯಾಕೆ ಗೊತ್ತದೆ? ಗೊತ್ತಾಗಿಲ್ಲಲ್ಲ? ನಾನು ಹೇಳ್ತೀನಿ ಕೇಳಿ. ಯಾಗೊತ್ತಾ, ನೀವು ಮುಂದೆ ಒಂದು ದಿವಸ ಯಾವುದಾದ್ರೂ ಕಂಪನಿಯ CEO, ಎಂತದ್ದು CEO ಅಂದ್ರೆ ಆಫೀಸರ್ ಆದ್ರೆ, ಒಂದು ಕಾರ್ಖಾನೆಯಲ್ಲಿ ನೀವು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಆ ಕಾರ್ಖಾನೆಯಲ್ಲಿ ಸಾವಿರಾರು ವಸ್ತುಗಳು ಉತ್ಪಾದನೆ ಆಗ್ತದೆ. ಯಾವ ವಸ್ತುಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಇದನ್ನು ಉತ್ಪಾದಿಸುವ ಮುಂಚೆನೆ ನೀವು ಲೆಕ್ಕ ಹಾಕಬೇಕು. ನಿಮಗೆ ಲೆಕ್ಕ ಹಾಕಲಿಕ್ಕೆ ಗೊತ್ತಿರಬೇಕಾದ್ರೆ ಬೀಜಗಣಿತದಲ್ಲಿ ಈ ವರ್ಗ ಸಮೀಕರಣ ಎಂಬುದು ಬಹಳ ಪ್ರಾಮುಖ್ಯ. ಗೊತ್ತಿದ್ರೆ ಮಾತ್ರ ನೀವು CEO ಆಗ್ಬಹುದು, ಇಲ್ಲದ್ರೆ ನೀವು ನನಗೆ ಸುಮಾರು ವರ್ಷದ ಇದ್ರೆ ಆದ್ರೂ ನನಗೆ ಹೌಸ್ ಪರಿಚಯ ಇದೆ. ಸಂತೋಷ್ ವರ್ಷದಿಂದ ಆದ್ರೆ ನಾನು ಇವತ್ತು ಪಾಠ ಮಾಡುವ ಉದ್ದೇಶ ಇವತ್ತು
ದೈಹಿಕ ಶಿಕ್ಷಣದ ಉಪಯುಕ್ತ ಹಾಗೂ ಅನುಪಯುಕ್ತ. ಕೆಲವರು ಏನ್ ಮಾಡ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸೋದಿಲ್ಲ, ಕೆಲವು ಬರೀ ಮ್ಯಾಥ್ಸ್ ಅಂಡ್ ಸೈನ್ಸ್, ಆದ್ರೆ ಗ್ರೌಂಡಿಗೆ ಬಂದ್ರೆ ಆಟ ಆಡೋದೇ ಇಲ್ಲ. ಆದ್ರೆ ಕೆಲವರು ಮಾತ್ರ ಚೆನ್ನಾಗಿ ಅದಕ್ಕೆ ಥಿಯರಿಯಾಗಿ ಹೇಳ್ತೀರಿ. ನೀವು ಆಟ ಆಡಿದ್ರೆ ನಿಮ್ಮ ರಕ್ತ ಚಲಾವಣೆ, ಅನಂತರ ಮನಸ್ಸು ಶುದ್ಧ ಆಗುತ್ತೆ, ಓದಕ್ಕೆ ಒಳ್ಳೆ ಕಾನ್ಸಂಟ್ರೇಷನ್ ಸಿಗುತ್ತೆ, ಅನಂತರ ನೀವು ಚೆನ್ನಾಗಿ ಒಳ್ಳೆ ಆರೋಗ್ಯ ಮೇಂಟೈನ್ ಮಾಡ್ಬೋದು. ಇದರಿಂದ ಸ್ಪೋರ್ಟ್ಸ್ ಅಲ್ಲಿ ನೀವು ಭಾಗವಹಿಸಿದ್ರೆ ನಿಮ್ಗೆ ಕೆಲಸ ಸಿಗ್ತದೆ. ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ತಗೊಂಡ್ರೆ ನಿಮ್ಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಕೆಲಸ ಸಿಗ್ತದೆ. ಅದನ್ನ ನೀವು ಭಾಗವಹಿಸಿ ಪ್ರೈಸ್ ತಗೊಳ್ಬೇಕು. ಮುಖ್ಯವಾಗಿ ನಾನು ಈಗ ಎಲ್ಲಂದ್ರೆ ಸಂತೋಷ್ ಕಾಸ್ತನಿಗೆ ನಾನು ಮೈಸೂರು ದಸರಾ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದೆ. ಆದ್ರೆ ನಾನು ಅವ್ರಿಗೆ ಇಲ್ಲಿ ಎಲ್ಲ 1500, 3800, 1500, 3000 ಕಿಂಗ್ ಈಸ್ ಎ ಕಿಂಗ್ ಆಫ್ ಡಿಸ್ಟ್ರಿಕ್ಟ್ ಚಾಂಪಿಯನ್ ಬಾಯ್. ಅವನ ಹೆಸರು ಸಮೇತ ಹಾಸನ ಜಟ್ಟ ಮಾಧ್ಯಮದಲ್ಲಿ ಬಂದಿತ್ತು. ನಾನು ತೋರಿಸಿದ್ದೆ ಆಗ ಅವರಿಗೂ ನೆನಪಿದೆ. ಸೊ ಇಟ್ ಇಸ್ ಎ ಹ್ಯಾಪನ್ ಫಾರ್ sports children to become a next future. You can get a job or police or anything. So you must do work hard on the sports. Okay, thank you very much. Catch the vibe, keep it alive, so real, so true. This laid back life's just what we do. Chilling at the cookout, grab a plate. Got ribs, got wings, I just can't wait. Talk smack with the homies, laugh till we cry. And the beat still bumps as the sun says goodbye. Now throw your hands up if you feel this breeze. Come on. West Coast vibing got you weak in the knees. Low riders bouncing with the funk turn high. Under neon skies, man, we're feeling fly. Cruising, grooving on that West Coast ride. Say barbecue flames and the ocean tide. Let me hear you catch your vibe, keep it alive, so real, so true. This laid back life's just what we do.